ತುಂಬಾ ಚೆನ್ನಾಗಿದೆ. ಒಂದು ಸಿಂಗಲ್ ಕ್ಯಾರೆಕ್ಟರ್ ನ ಇಟ್ಕೊಂಡು ಒಂದ್ ಒಳ್ಳೆ ಸ್ಟೋರಿನ ತೆಗೆದಿದ್ದಾರೆ. ಕನ್ನಡ ಸಿನಿಮಾ ವೃತ್ತ ಅಂತ. ಇವಾಗ ಸಿನಿಮಾ ಹಿಟ್ ಆಗ್ಬೇಕು ಅಂದ್ರೆ ಕೋಟಿ ಕೋಟಿ ಬಜೆಟ್ ಹಾಕ್ಬೇಕು, ಐಟಮ್ ಸಾಂಗ್ ಇರಬೇಕು, ಹೀರೋಗೆ ಸಿಕ್ಸ್ ಪ್ಯಾಕ್ ಇರಬೇಕು, ಅಥವಾ ಫಾರಿನ್ ನಲ್ಲಿ ಶೂಟಿಂಗ್ ಮಾಡ್ಬೇಕು, ಅದೇನು ಬೇಕಾಗಿಲ್ಲ ಗುರು. ಒಂದ್ ಸಿಂಗಲ್ ಕ್ಯಾರೆಕ್ಟರ್ ನ ಇಟ್ಕೊಂಡು ಒಂದು ತುಂಬಾ ಸಖತ್ ತಗೊಂಡಿದ್ದಾರೆ ಸ್ಟೋರಿನ. ಈ ಮೂವಿ ನೋಡಿದ್ಮೇಲೆ ಅನ್ಸ್ತು, ತಂದೆ ತಾಯಿಗಳನ್ನ ಅವ್ರು ಚೆನ್ನಾಗಿದ್ದಾಗ್ಲೇ ಬದುಕಿದಾಗ್ಲೇ ಚೆನ್ನಾಗಿ ನೋಡ್ಕೊಂಡ್ಬಿಡ್ಬೇಕು ಗುರು. ಅವ್ರು ಸತ್ತ ಮೇಲೆ ನಾವು ಲಕ್ಷ ಅಲ್ಲ ಕೋಟಿ ಕೊಟ್ರು ಅವ್ರ ಪ್ರೀತಿ ಸಿಗಲ್ಲ, ಮತ್ತೆ ಅವ್ರು ಸಿಗಲ್ಲ. ಆಮೇಲೆ ಈಗಿನ ಸಮಾಜ ಗೊತ್ತಲ್ಲ ಹುಡುಗರು, ಅವ್ರ ಹುಡುಗಿಯರ್ ನೇಮ್ಗಳನ್ನ ಮೊಬೈಲ್ ಅಲ್ಲಿ ಚಿನ್ನು ಬಂಗಾರ ಮುದ್ದು ಅಂತ ಸೇವ್ ಮಾಡ್ಕೊಂಡಿರ್ತಾರೆ. ಅಪ್ಪ ಅಮ್ಮನ ನಂಬರ್ಗಳನ್ನೇ ಸೇವ್ ಮಾಡಿರಲ್ಲ ಆಕ್ಚುಲಿ. ಆ ಅಪ್ಪ ಅಮ್ಮ ಹೇಳದ ಮಾತು ಕೇಳಲ್ಲ. ದಯವಿಟ್ಟು ಪ್ರತಿಯೊಬ್ಬ ಹುಡುಗ ಹುಡುಗಿರಿ ವಿಡಿಯೋ ನೋಡ್ತೇವ್ರೆ, ನಿಮ್ಮ ಅಪ್ಪ ಅಮ್ಮನಿಗೆ ಏನಾದ್ರು ಬೆಲೆ ಕೊಡ್ತೀನಿ ಅಂದ್ರೆ ಒಂದೇ ಒಂದ್ಸಲ ನಿಮ್ಮ ಅಪ್ಪ ಅಮ್ಮನಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅನ್ಸಿದ್ರೆ ವೃತ್ತ ಸಿನಿಮಾ ಕರ್ಕೊಂಡ್ಬಂದು ಒಂದೇ ಒಂದ್ಸಲ ಸಿನಿಮಾ ತೋರಿಸಿ, ಅದು ನೀವು ದೊಡ್ಡ ಗಿಫ್ಟ್ ಕೊಡ್ತೀರಾ. ಆಮೇಲೆ ಪ್ರತಿಯೊಬ್ರು ಕನ್ನಡಿಗರಿಗೆ ಹೇಳೋದಂದ್ರೆ ಇಂಥ ಸಿನಿಮಾಗಳನ್ನ ಕೈ ಬಿಡಬೇಡ್ರಿ. ವೃತ್ತ ಸಿನಿಮಾದಲ್ಲಿ ಇರೋರೆಲ್ಲ ಹೊಸಬ್ರೆ. ಇದೇ ಸಿನಿಮಾನ ಯಾರು ದೊಡ್ಡ ಸ್ಟಾರ್ ಗಳು ಮಾಡಿದ್ರೆ ಸಿಂಪಲ್ ಆಗಿ ಸ್ಟೋರಿ ಸೂಪರ್ ಹಿಟ್ ಆಗಿರೋದು ಇವತ್ತು ಕನ್ನಡ ಇಂಡಸ್ಟ್ರಿಲಿ. ಹೊಸಬ್ರು ಮಾಡೋರೆ, ಸಿಂಗಲ್ ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಮೂವಿ ಮಾಡಿ ರಿಲೀಸ್ ಮಾಡೋರಲ್ಲ, ಅದಕ್ಕೋಸ್ಕರ ಏನಾದ್ರು ನೋಡಿ ತುಂಬಾ ಸಖತ್ತಾಗಿದೆ. ಈ ಸಿನಿಮಾ ಗೆಲ್ಲೋದ್ರಲ್ಲಿ ಡೌಟ್ ಇಲ್ಲ ಬ್ರದರ್. ಬಟ್ ಪ್ರತಿಯೊಬ್ರು ಶೇರ್ ಮಾಡ್ಬೇಕು, ವೃತ್ತ ಅನ್ನೋದು ಕನ್ನಡ ಸಿನಿಮಾ ಹೊಸಬ್ರು ಇರೋದ್ರಿಂದ ಆಯ್ತಾ. ಅವ್ರಿಗೇನು ಸಿಕ್ಸ್ ಪ್ಯಾಕ್ ಮಾಡಿಲ್ಲ, ಕೋಟಿ ಕೋಟಿ ಬಜೆಟ್ ಇಲ್ಲ, ದೊಡ್ಡ ದೊಡ್ಡ ಕೂದಲು ಬಿಟ್ಟಿಲ್ಲ, ಜಿಮ್ ಬಾಡಿ ಮಾಡಿಲ್ಲ, ಆದ್ರೆ ಈ ತರ ಸ್ಟೋರಿ ತೆಗ್ದವ್ರಲ್ಲ, ನಮ್ಗೆ ನೋಡ್ಮೇಲೆ ಗೊತ್ತಾಗಿದ್ದು ವೃತ್ತ ಒಂದ್ ಒಳ್ಳೆ ಸಿನಿಮಾ ಅಂತ. ದಯವಿಟ್ಟು ಬಂದು ನೋಡ್ರಿ, ದುಡ್ಡಿಗಂತೂ ಮೋಸ ಆಗಲ್ಲ.